ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರಿ ಬಟ್ಟೆ ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ ಬಿಡ್ತೀನಿ. ಹಾಗೆ ನಿನ್ನೆ ಹೊರಗಡೆ ಹೋಗಿದ್ವಲ್ಲ, ಸೊ ಹಾಗಾಗಿ ಕೆಲವೊಂದು ಜುಡಿಯೋದು ಶಾಪಲ್ಲಿ ತೊಗೊಂಡಿರೋದು ಹೇಗಿಲ್ವೋ ಗೊತ್ತೇ ಇಲ್ಲ. ಸೊ ಕಂಪ್ಲೀಟಾಗಿ ಈ ಬ್ಲಾಗನ್ನು ನಮ್ಮ ಫ್ಯಾಮಿಲಿ ಮತ್ತು ಇವ್ರ ಫ್ರೆಂಡ್ ಫ್ಯಾಮಿಲಿ ಎರಡು ಫ್ಯಾಮಿಲಿ ಸೇರಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿದ್ದೆ. ಆರ್ಯ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟೂರಿಗೆ ಹೋಗ್ತಾ ಇದ್ದೀವಲ್ವಾ, ಸೊ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡೆ. ಸೊ 3 ಡೇಸಿಂದ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಬಟ್ ಬೈ ಒನ್ ಅಂದರೆ ಸೊ ನಾವು ಏನೇ ತೊಗೊಂಡ್ರೂ ಕೆಲವೊಂದು 2 ತೊಗೋಬೇಕಾಗುತ್ತೆ ಅಮ್ಮಗೋಸ್ಕರ. ಸೊ ನಾನು ಯೂಸ್ ಮಾಡಿದ್ದು ಅವಳು ಯೂಸ್ ಮಾಡಲ್ಲ ಅಂತೆ. ಹಾಗಾಗಿ ಅವಳಿಗೆ ಸಪ್ರೇಟಾಗಿ ಸಾಬೂನು, ಟೂತ್ಪೇಸ್ಟು, ಆಮೇಲೆ ಅವಳದು ಮೇಕಪ್ ಕಿಟ್ ಏನಿದೆ ಅದನ್ನು ಡಬಲ್ ತೊಗೊಳ್ಬೇಕು. ಸೊ ಹಾಗಾಗಿ ಇವಾಗ ಬೆಳಗ್ಗೆಯಿಂದ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ಅವಳದು ಮೇಕಪ್ ಸೆಟ್ಟೆಲ್ಲ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ನಾನು, ಅಪ್ಪು, ಅಮ್ಮು, ಆಮೇಲೆ ಸೊ ನಮ್ಮ ಯಜಮಾನ್ರು, ಸೊ ಎಲ್ಲರೂ ಸೇರಿ ಬಟ್ಟೆ ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ. ಸೊ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೇನು ಅನ್ಬೇಕು? ನೀವು ಪಪ್ಪ, ನಾನು ಯಜಮಾನ್ನೇ ಅನ್ಬೇಕಾತ. ನೀವು ಪಪ್ಪ ಅನ್ಬೇಕು, ನಾವು ಯಜಮಾನ್ರು ಅನ್ಬೇಕು. ಇಲ್ಲಾಂದ್ರೆ ರೀ ಅನ್ಬೇಕು. ಇಲ್ಲದೆ ಹೋದರೆ ಹೆಸರಿಟ್ಟು ಕರಿಬೇಕು. ಹಾಗಾಗಿ ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಆದರೂ ಕೂಡ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಬಿಡ್ತೀನಿ. ಹಾಗೆ ನಿನ್ನೆ ಹೊರಗಡೆ ಹೋಗಿದ್ವಲ್ಲ, ಸೊ ಹಾಗಾಗಿ ಕೆಲವೊಂದು ಲಿಪ್ಟಿಕ್ಕು, ಆಮೇಲೆ ನೇಲ್ ಪಾಲಿಸು, ಆಮೇಲೆ ಟಿಶ್ಯೂ ಪೇಪರು, ಆಮೇಲೆ ವೈಪ್ಸು, ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಬಂದಿದ್ನಲ್ವ, ಅದು ಕೂಡ ಇಟ್ಟೇ ಇಲ್ಲ. ಸೊ ಅದನ್ನು ಇಡಬೇಕು. ಸೊ ಇವತ್ತು ಬೆಳಗ್ಗೆ ನಾನು ಈ ನೇಲ್ ಪಾಲಿಸ್ ಹಚ್ಕೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಫಸ್ಟಿಗೆ ಡಾರ್ಕ್ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಶೈನಿಂಗನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇದು ಮೇ ಬಿ ಇದು ಫಸ್ಟಿಗೆ ನಾನು ಸೆಲೆಕ್ಟ್ ಮಾಡಿರೋದಲ್ಲ. ಸೊ ಅವರು ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡಿರೋದು. ನಾನು ಡಾರ್ಕ್ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಡಾರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸೊ ಇದನ್ನು ಸೆಲೆಕ್ಟ್ ಮಾಡಿದರೆ ಒಂದ್ಸರಿ ಟ್ರೈ ಮಾಡಿ ನೋಡು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋದಕ್ಕೆ ಅಂತ ಹೇಳಿದರು. ಹಾಗಾಗಿ ಸೊ ಹಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಎಷ್ಟು ಡೀಸೆಂಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ವ. ಇದು ಜುಡಿಯೋದು ಶಾಪಲ್ಲಿ ತೊಗೊಂಡಿರೋದು. ಸೊ ಹಾಗೆ ಹಚ್ಕೊಂಡ್ಮೇಲೆ ನನಗೆ ಟ್ರಯಲ್ ಗೊತ್ತಾಗಬೇಕು. ಏನಂತಂದರೆ ಹಚ್ಕೊಂಡ ತಕ್ಷಣ ಕೆಲವೊಂದೆಲ್ಲ ಬಟ್ಟೆ ವಾಶ್ ಮಾಡುವಾಗ, ಬಾಂಡೆ ಕ್ಲೀನ್ ಮಾಡುವಾಗ, ಮನೆ ಗುಡಿಸುವಾಗ, ಒರೆಸುವಾಗ ಎಲ್ಲ ಹೋಗ್ಬಿಡುತ್ತೆ. ಬೆಳಗ್ಗೆಯಿಂದ ನಾನು ಫಸ್ಟಿಗೆ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ಕೆಲಸಗಳ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಕ್ಲೀನ್ ಮಾಡಿದ್ದೀನಿ, ಬಟ್ಟೆ ವಾಶ್ ಮಾಡಿದ್ದೀನಿ, ಮನೆ ಕ್ಲೀನ್ ಮಾಡಿದ್ದೀನಿ, ಆಮೇಲೆ ಶೂಸು, ಚಪ್ಪಲು ಇದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಊರಿಗೆ ಹೋಗಬೇಕು ಅಂತೇಳಿ ತುಂಬ ಗಲೀಜು ಆಗಿಬಿಟ್ಟಿರುತ್ತೆ ಅಂತೇಳ್ಬಿಟ್ಟು. ಅದಲ್ಲದೆ ಯಾವತ್ತು ಶೂಸ್ ಹಾಕ್ಕೊಂಡು ಹೋಗ್ತಾರೋ, ಯಾವತ್ತು ಚಪ್ಪಲು ಹಾಕ್ಕೊಂಡು ಹೋಗ್ತಾರೋ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಯಾವತ್ತು ಬೇಕಾವಾಗ ಹಾಕ್ಕೊಂಡು ಹೋಗ್ಬೋದು ಹೋಗುವಾಗ. ಸೊ ಇದು ಬೇಡ ಅಂತ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹೋಗೇ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದ್ದೆ ನೋಡಿ. ಎಲ್ಲಿಯೂ ಕೂಡ ಒಂದು ಸ್ವಲ್ಪನೂ ಕೂಡ ಕಿತ್ತೇ ಇಲ್ಲ. ಬೆಳಗ್ಗೆಯಿಂದ ನೀರಲ್ಲೇ ನಾನು ಆಟ ಆಡಿರೋದು ಅಂತ ಅನಿಸುತ್ತೆ. ಅವರಿಗೆ ಬಟ್ಟೆ ವಾಶ್ ಮಾಡುವಾಗ ಎಷ್ಟು ನೀರಲ್ಲಿ ಆಟ ಆಡ್ತೀವಿ ಅಂಥೇಳಿ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಆವಾಗಲಿಂದ ಕ್ಲೀನ್ ಮಾಡ್ತಾನೆ ಇದ್ದೀನಿ ಮನೆಯನ್ನೆಲ್ಲ. ಆದರೂ ಕೂಡ ಹೋಗಿಲ್ಲ. ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಲುಕ್ ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಯಾರಾದರೂ ನೀವು ಕೂಡ ಲಿಪ್ಸ್ಟಿಕ್ ಆಗಿರ್ಬೋದು, ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡ್ದ ಹಾಗೇನೆ ಅನಿಸ್ತಾ ಇಲ್ವಲ್ವ. ಅಂದರೆ ಲೈಟ್ ಕಲರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಪಿಂಕಲ್ಲೇ ಲೈಟ್ ಶೇಡ್ ಬರುತ್ತೆ. ಸೊ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಶೈನಿಂಗ್ ಅಪ್ಲೈ ಮಾಡ್ಕೋಬೇಕು. ಅಂದರೆ ಲಿಪ್ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಹಾಗೆ ಸ್ಕ್ರ್ಯಾಚಸ್ ಆಗೋದಿಲ್ಲ. ಎಷ್ಟೋ ಜನರಲ್ಲಿ ನೋಡ್ತಾ ಇರ್ತೀವಿ, ಲಿಪ್ಸ್ಟಿಕ್ಕನ್ನು ಹಚ್ಕೊಂಡು ಏನಾಗಿರುತ್ತೆ ಅಂದರೆ ಲೈನ್ಸ್ ಎಲ್ಲ ಬಿದ್ದಿರುತ್ತೆ, ಡಾರ್ಕ್ ಆಗಿ, ಲೈಟಾಗಿ. ಆಮೇಲೆ ತುಟಿಯಲ್ಲಿ ಏನಾಗುತ್ತೆ ಅಂದರೆ ಡ್ರೈ ಆಗುತ್ತೆ. ಮೇಲ್ಗಡೆ ಏನಿರುತ್ತೆ ಭಾಗ ಅದೆಲ್ಲ ಕಿತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅವಾಗ ನಮ್ಗೆ ಗೊತ್ತಾಗುತ್ತೆ ಇದು ಶೇಡ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಜುಡಿಯೋ ಕಂಪನಿದು ಯೂಸ್ ಮಾಡಿದ್ದೀನಿ. ಬಟ್ ತುಂಬಾ ಸಾಫ್ಟ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಅದು ಲಿಪ್ಸ್ಟಿಕ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಸೊ ನಿಮಗೂ ಕೂಡ ತೋರಿಸ್ತೀನಿ ಒಂದು ಸಾರಿ. ಮತ್ತೆ ನಾನು ಅಪ್ಲೈ ಮಾಡ್ಕೋವಾಗ ಅದು ಯಾವುದು ಬ್ರ್ಯಾಂಡು, ಆಮೇಲೆ ರೇಟ್ ಎಷ್ಟು, ಸೊ ಇದನ್ನೆಲ್ಲ ಶೇರ್ ಮಾಡ್ತೀನಿ. ಓಕೆನಾ. ಈಗ ನಾನು ಅರ್ಜೆಂಟಲ್ಲಿದ್ದೀನಿ.
ಪ್ಯಾಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಹಾಗಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೋತೀರ, ಯಾವಾಗ ಬೇಕೋ ಅದು ಅಪ್ಲೈ ಮಾಡ್ಕೋತೀರ. ಸೊ ನಿಮ್ಮ ತ್ವಚೆ ಕಡೆ ನಿಮಗೆ ಗಮನನೇ ಇರೋದಿಲ್ಲ. ಸೊ ಹಾಗಾಗಿ ಅಂಥವ್ರಿಗಾಗಿ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕಂತ ಹೇಳಿಲ್ಲ, ಭಾಳಷ್ಟು ಶಾಪ್ಗಳಿರುತ್ತೆ. ನಿಮ್ಗೆ ಹತ್ತಿರ ಇರುವಂಥ ಶಾಪಲ್ಲಿ ಕೂಡ ಅದು ಬಗ್ಗೆ ಹೇಳಿದ್ರೆ ನಿಮಗೂ ಕೂಡ ಕೊಡ್ಬೋದು. ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ. ನಾನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಅವರೇ ಸೆಲೆಕ್ಟ್ ಮಾಡಿಬಿಡ್ತಾರೆ. ತುಂಬ ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಸೊ ನಾನು ಯಾವುದು ಯೂಸ್ ಮಾಡಬೇಕು, ಯಾವುದು ಯೂಸ್ ಮಾಡಬಾರ್ದು, ಆಮೇಲೆ ಅದರಿಂದ ನಮಗೇನು ಎಫೆಕ್ಟ್ ಆಗುತ್ತೆ, ಸೊ ಆಲ್ಮೋಸ್ಟ್ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲೇ ಶಾಪಿಂಗ್ ಹೋಗಬೇಕಾದ್ರೂ ಒಂದು ಪಿನ್ ತೊಗೊಂಡ್ರೂ ಕೂಡ ನಾನು ಅವ್ರ ಜೊತೆ ಶೇರ್ ಮಾಡಿಕೊಂಡೇ ತೊಗೋತೀನಿ. ಸೊ ಅವ್ರಿಗೆ ಇಷ್ಟ ಆಗದೆ ಇರುವಂಥ ಕೆಲಸಗಳಾಗಿರ್ಬೋದು, ತೊಗೊಳೋದಾಗಿರ್ಬೋದು, ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಸೊ ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ಅಮ್ಮು ಕೂಡ ಅಪ್ಲೈ ಮಾಡ್ಕೊಂಡಿದ್ದಾಳೆ. ಸೊ ಅವಳು ಕೆಳಗಡೆ ಹೋಗಿದ್ದಾಳೆ, ಇನ್ನೂ ಸ್ನಾನ ಕೂಡ ಮಾಡೇ ಇಲ್ಲ ಅವಳು. ಇವನು ಕೂಡ ಸ್ನಾನ ಮಾಡಿಲ್ಲ. ಸೊ ಬೆಳಗ್ಗೆಯಿಂದ ತಿಂಡಿ, ಪ್ಯಾಕಿಂಗ್, ಅದು ಇದು ಎಕ್ಸ್ಟ್ರಾ ಕೆಲಸಗಳು. ಮನೆ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಎಲ್ಲಿದೆಲ್ಲೇ ಅಲ್ಲೆಲ್ಲೇ ಬಟ್ಟೆಗಳನ್ನು ಬಿಟ್ಟು ಹೋಗಿರ್ತೀವಿ. ಸೊ ಹಾಗಾಗಿ ಬೆಳಗ್ಗೆಯಿಂದ ಕ್ಲೀನಿಂಗು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಇಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಸೊ ಈಗ ನಾನು ಹೋಗಿ ಇನ್ನೂ ಒಂದಷ್ಟು ಬಟ್ಟೆಗಳಿದೆ, ಅದು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಸೊ ನಾವು 4 ದಿನ ಹೋಗ್ತೀವಿ ಅಂತಂದರೆ ಒಂದೇನಿಲ್ಲ ಅಂತಂದರೆ ಒಂದು 2-3 ಸೆಟ್ ನಾವು ಎಕ್ಸ್ಟ್ರಾ ಒಯ್ಬೇಕಾಗುತ್ತೆ. ಮಕ್ಕಳಿದ್ರೆ ಜಾಸ್ತಿನೇ ಒಯ್ಬೇಕು. ಅಂದರೆ ಅವರಿಗೆ ಆಟ ಆಡೋದಕ್ಕಾಗಿರ್ಬೋದು, ಆಮೇಲೆ ಅಲ್ಲಿ ಕೆಲವೊಂದು ಸಾರಿ ಬಟ್ಟೆಗಳು ಗಲೀಜು ಆಗಿಬಿಡುತ್ತೆ. ತಿಂತಾ ಇರುವಾಗ ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಡ್ತಾರೆ. ಆ ಟೈಮ್ನಲ್ಲಿ ನಾವು ಇಷ್ಟೇ ಬಟ್ಟೆಗಳನ್ನು ತೊಗೊಂಡು ಹೋಗಬೇಕು ಅಂತಂದರೆ ಸೊ ಆಗೋದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೋಗಿ ಬೇಗ ಹೋಗಿ ಪ್ಯಾಕಿಂಗ್ ಮುಗಿಸ್ಕೊಂಡು, ನಮ್ಮದು ಟ್ರೈನ್ ಇರೋದು 12:30ಗೇನೋ ಟ್ರೈನ್ ಇದೆ. ಹಾಗಾಗಿ ಅದಕ್ಕಿಂತ ಮುಂಚೆ ಹೋಗಿ ರೀಚ್ ಆಗಬೇಕು. ಮಕ್ಕಳು ಇರ್ತಾರಲ್ವ, ಬೇಗ ಹೋಗಿ ಅವಸರನಲ್ಲಿ ಹೋಗಿ ಕೆಲಸಗಳನ್ನು ಮಾಡ್ಕೋಕ್ಕೆ ಹೋಗಬಾರ್ದು. ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಕೆಲಸಗಳನ್ನು ಮಾಡ್ಕೋಬೇಕು. ಸೊ ನಾನೀಗ ಬೆಳಗ್ಗೆಯಿಂದ ತಿಂಡಿ ಮುಗಿಸ್ಕೊಂಡಿದ್ದೀವಿ. ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಲೈಟಾಗಿ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಮೊಸರಿದೆ, ಲೈಟಾಗಿ ಮೊಸರನ್ನ ಅಥವಾ ತಿಂದುಬಿಟ್ಟು ಹೋದ್ವಿ ಅಂದರೆ ನಮಗೂ ಕೂಡ ಕೆಲಸ ಈಸಿ ಆಗಿಬಿಡುತ್ತೆ. ಸೊ ಇವತ್ತು ಫುಲ್ ಡೇ ಜರ್ನಿ ಇಲ್ವಾ. ಸೊ ಹೇಗಾಗುತ್ತೋ ಹೇಗಿಲ್ವೋ ಗೊತ್ತೇ ಇಲ್ಲ. ಸೊ ಕಂಪ್ಲೀಟಾಗಿ ಈ ಬ್ಲಾಗನ್ನು ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಕೂಡ ಈ ಸಮ್ಮರಲ್ಲಿ ಎಲ್ಲಾದರೂ ಹೋಗಬೇಕು, ನಮಗೆ ನಿಯರ್ ಬೈ ಏನಿದೆ, ಸೊ ಎಲ್ಲಿ ಹೋಗಬೇಕು, ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ಸೊ ಇದನ್ನೆಲ್ಲ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇನ್ನು ಹೋಗುವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಊರಿಗೆ ಹೋಗಬೇಕಾದ್ರೆ ಬ್ಯಾಗ್ ಪ್ಯಾಕಿಂಗ್ ಅಂತ ನಾನು ಏನು ತಲೆಯಲ್ಲೆಲ್ಲ ಹುಳ ಬಿಟ್ಕೊಂಡು ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಅಪ್ಪು ಮನೆ ತುಂಬ ಬಟ್ಟೆ, ಆಮೇಲೆ ಅವನ ಟಾಯ್ಸ್ಗಳು, ಆಮೇಲೆ ಅವನದು ಏನು ಬುಕ್ಸ್ಗಳು, ಯಪ್ಪ ಇದಿಷ್ಟು ಕ್ಲೀನ್ ಮಾಡ್ಕೋಷ್ಟೊತ್ತಿಗೆ ನಾನು ಈ ರೂಮ್ ಕ್ಲೀನ್ ಮಾಡೋಷ್ಟೊತ್ತಿಗೆ ಅವನು ಆ ರೂಮಿಗೆ ಹೋಗಿರ್ತಾನೆ. ಆ ರೂಮ್ ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಈ ರೂಮಿಗೆ ಬಂದಿರ್ತಾನೆ. ಇದು ಬಿಟ್ಟರೆ ಹಾಲು, ಕಿಚನು ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಗಲೀಜು ಮಾಡ್ತಾ ಇರ್ತಾನೆ. ಓಕೆ, ಇದನ್ನು ಹೇಳ್ತಾ ಅವನಿಗೆ ಅವನ ಕೈಲಿಂದನೇ ಮಾಡಿಸ್ತೀನಿ ಕ್ಲೀನಿಂಗ್ ಕೆಲಸನ. ಯಾಕಂದರೆ ಮಕ್ಕಳು ತಾವೇ ಮಾಡೋದನ್ನು ಕೂಡ ಕಲಿಬೇಕು. ಅವ್ರಿಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಟಾಯ್ಸ್ ಹಾಕ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಇದೆ. ಆಮೇಲೆ ಈ ಥರ ಕಷ್ಟಗಳನ್ನು ಇದ್ದರೆ ಅವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಲೀಜು ಮಾಡೋದನ್ನು ಮಾಡ್ತಾರೆ. ಸೊ ಬನ್ನಿ, ಇಲ್ಲಿ ಪ್ಯಾಕಿಂಗ್ ಕೂಡ ಆಗಿಬಿಟ್ಟಿದೆ ನಮ್ಮದು ಬ್ಯಾಗು. ಈ ಬ್ಯಾಗಲ್ಲಿ ನನ್ನದು ಮತ್ತು ನನ್ನ ಮಗಳದ್ದು ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು ಬ್ಯಾಗ್ ಇದೆ, ಆ ಬ್ಯಾಗಲ್ಲಿ ಅಪ್ಪಂದು ಮತ್ತು ನಮ್ಮ ಯಜಮಾನ್ರದ್ದು ಬಟ್ಟೆಗಳನ್ನು ಪ್ಯಾಕಿಂಗ್ ಮಾಡ್ತೀನಿ. ಸೊ ನಾನೇ ಹೋಗಿ ಮಾಡ್ತೀನಿ ಈಗ, ಯಾಕಂದರೆ ಅವ್ರು ಒಂದು ತೊಗೋತಾರೆ, ಒಂದು ಬಿಡ್ತಾರೆ. ಸೊ ನನಗೂ ಕೂಡ ಒಂದೊಂದು ಸಾರಿ ಏನಾಗುತ್ತೆ, ನಾನು ಇಟ್ಟಿರುವಂಥ ಐಟಮ್ಸ್ಗಳನ್ನು ಕೂಡ ಒಂದೊಂದು ಮಿಸ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಒಂದೇ ಕಡೆ ಇಟ್ಬಿಟ್ಟಿನಂದರೆ ಅವರು ಕೂಡ ಬಂದುಬಿಟ್ಟು ಚೆಕ್ ಮಾಡಿ ಮತ್ತೆ ಒಂದು ಸಾರಿ
ಹಾಕ್ಕೊಂಡ್ಬಿಡ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಈ ವ್ಲಾಗ್ ನಾನು ಮತ್ತೆ ನೆಕ್ಸ್ಟ್ 12:30 ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ನಾವಿನ್ನು ರೆಡಿ ಆಗಿ ಇನ್ನೇನು ಟ್ರೈನಿಗೆ ಹೋಗಬೇಕು. ಟ್ರೈನ್ ಟಿಕೆಟ್ ಕೂಡ ಬುಕ್ ಆಗಿದೆ ಅಂತ ಹೇಳಿದರು, ಬಟ್ ಅವರಿಗೆ ಇನ್ನೂ ಕನ್ಫರ್ಮ್ ಇರಲಿಲ್ಲ ಅಂತೆ. ಹಾಗಾಗಿ ಕನ್ಫರ್ಮ್ ಇರಲಿಲ್ಲ ಅಂತಂದರೆ ಹೋಗಲಿ ಬಿಡು, ಏನು ಬಸ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಸ್ಸಿಗೆ ಬುಕ್ ಮಾಡಿದ್ರು. ಸೊ ಇದೆಲ್ಲ 2 ಅವರ್ಸಲ್ಲಿ ಫುಲ್ ಚೇಂಜ್ ಆಗಿಬಿಡ್ತು. ಟೈಮಿಂಗ್ ಚೇಂಜ್ ಆಯಿತು ಅಂತಂದರೆ ನಾವು ನೋಡುವಂತಹ ಪ್ಲೇಸ್ಗಳಾಗಿರ್ಬೋದು, ರೀಚ್ ಆಗೋಂಥ ಟೈಮ್ ಆಗಿರ್ಬೋದು, ಎಲ್ಲ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ 2:30ಗೆ ನಾವು ಇಲ್ಲಿಂದ ಬಿಟ್ವಿ. ಹಾಗೆ ಬಸ್ ಕೂಡ 3:30ಗೇನೋ ಹೊರಟಿತು ಅಂತ ಅನಿಸುತ್ತೆ. ಟೈಮಿಂಗ್ ಕೂಡ ಅಷ್ಟೊಂದು ಎಕ್ಸಾಕ್ಟಾಗಿ ನಾನು ನೋಡಲೇ ಇಲ್ಲ. ಸೊ ಬಸ್ಸಿಗೆ ಬುಕ್ ಆಯ್ತಲ್ವ, ಹಾಗಾಗಿ ಬಸ್ಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮತ್ತು ಇವ್ರ ಫ್ರೆಂಡ್ ಫ್ಯಾಮಿಲಿ 2 ಫ್ಯಾಮಿಲಿ ಸೇರಿಬಿಟ್ಟು ಹೋಗ್ತಾ ಇದ್ದೀವಿ. ಒಬ್ಬರೇ ಆದರೆ ಮಜಾ ಬರೋದಿಲ್ಲ. ಇನ್ನೊಂದು ಏನಂದರೆ ಒಬ್ರನ್ನೊಬ್ಬರು ಜಾಸ್ತಿ ಜನ ಇದ್ದರು ಅಂದರೆ ಡಿಸ್ಕಸ್ ಮಾಡಿ ಇನ್ನೊಂದಷ್ಟು ಜಾಸ್ತಿ ಪ್ಲೇಸ್ಗಳಾಗಿರ್ಬೋದು ನೋಡ್ಬೋದು ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡಿ ಆಗಿದ್ದರು. ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಸೇರಿಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಇನ್ನು ಟ್ರೈನ್ ಅಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಅದನ್ನೇ ಇರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಬಸ್ ಆದರೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಆಮೇಲೆ ಕೆಲವೊಂದು ಸಾರಿ ನಿಂದ್ರಿಸ್ಬಿಟ್ಟು ಹೋಗುತ್ತೆ. ಆಮೇಲೆ 3 ಅವರ್ಸ್ ಜರ್ನಿ ಇತ್ತು ಅಂದರೆ 6 ಅವರ್ಸ್ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಫುಲ್ ನಾವು ಇಂಥ ಟೈಮಿಗೆ ಹೋಗಿ ರೀಚ್ ಆಗಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ಅದೆಲ್ಲ ಫ್ಲಾಪ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮದು ಕೂಡ ಹಾಗೆ ಆಗಿರೋದು. ಇರಲಿ ಬಿಡು, ಹೋಗೋದು ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ, ಬಸ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಸ್ ಟಿಕೆಟ್ ಬುಕ್ ಮಾಡಿದ್ರು. ಇನ್ನು ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಹೋಗಬೇಕಾದ್ರೆ ನಮಗಂತೂ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಏನಾದರೂ ತಿಂತಾ ಇರಬೇಕು ಅಥವಾ ಮಜಾ ಇರಬೇಕು, ಮಾತಾಗಿರ್ಬೋದು, ಆಮೇಲೆ ಆ್ಯಕ್ಟಿವಿಟೀಸ್, ಡ್ಯಾನ್ಸ್, ಹಾಡು ಇದೆಲ್ಲ ಇರಬೇಕು. ಬಟ್ ಟಿಕೆಟ್ ಆಗಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಕೂತ್ಕೊಂಡ್ವಿ. ಒಂದೇ ಕಡೆ ಕೂತ್ಕೊಂಡಿದ್ರೆ ಮಜಾ ಸಿಗುತ್ತಿತ್ತೇನೋ. ಸೊ ಹಾಗಾಗಿ ಹಿಂದೆ ಮುಂದೆ ಕೂತ್ಕೊಂಡಿದ್ವಲ್ವ, ಹಾಗಾಗಿ ತಿಂತಾ ಹೋಗ್ತಾಯಿದ್ವಿ. ಹಾಗೆ ಹೋಗಬೇಕಾದ್ರೆ ಒಂದು ಕಡೆ ನಿಲ್ಲಿಸಿದ್ರು. ಕೆಲವೊಬ್ರು ಟಿಫಿನ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ, ರೆಸ್ಟ್ ರೂಮಿಗೆ ಹೋಗೋರು ಹೋಗುತ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಲ್ಲಿಸಿದ್ರು. ಅಲ್ಲಿ ಸೈಡಿಗೆ ಪಾರ್ಕ್ ಇತ್ತಲ್ವ, ಸೊ ಪಾರ್ಕಲ್ಲಿ ಒಂದು 15 ನಿಮಿಷ ನಿಲ್ಲಿಸಿದ್ರು. ಆ 15 ನಿಮಿಷದಲ್ಲಿ ಮಕ್ಕಳನ್ನು ಆಟ ಆಡಿಸ್ಕೊಂಡು ಬಂದರೆ ಆಯಿತು ಅಂತ ಹೇಳಿಬಿಟ್ಟು ಸೊ ನಮ್ಮ ಯಜಮಾನರು ಕರ್ಕೊಂಡು ಹೋದರು. ಸೊ ಅವ್ರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿದೆ. ಅಲ್ಲೆಲ್ಲ ಜೋಕಾಲೆಲ್ಲ ಇತ್ತಲ್ವ, ಮಕ್ಕಳ ಜೊತೆ ನಮಗೂ ಕೂಡ ಮಕ್ಕಳಾಗುವಂಥ ಒಂದೊಂದು ಸಾರಿ ಚಾನ್ಸ್ ಸಿಕ್ಬಿಡುತ್ತೆ. ಹಾಗಾಗಿ ನಾನಂತೂ ಯಾವುದೇ ಮೂಮೆಂಟ್ ಆಗಿರ್ಬೋದು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅವ್ರನ್ನ ಆಟ ಆಡಿಸ್ತಾ ಇದ್ರಲ್ವ, ಹಾಗಾಗಿ ನನ್ನೂ ಸ್ವಲ್ಪ ತೂಗಿ ಅಂತ ಹೇಳಿದೆ. ಬಂದು ತೂಗ್ತಾಯಿದ್ರು. ನಾನು ಕೂತ್ಕೊಂಡಿರೋದು ಅವರು ತೂಗೋದು ನೋಡಿಬಿಟ್ಟು ಅಲ್ಲಿರೋರೆಲ್ಲರೂ ಸ್ವಲ್ಪ ನಗ್ತಾಯಿದ್ರು. ನನಗೂ ಕೂಡ ಅಷ್ಟೇ ನಗು ಬರ್ತಾಯಿತ್ತು. ಯಾಕಂದರೆ ಸ್ವಲ್ಪ ಚಿಕ್ಕವರಿರುವಾಗ ಈ ಥರ ಎಲ್ಲ ಆಡಿರೋದು, ಅವಾಗೇನೂ ಅಷ್ಟೇನು ಅನ್ನಿಸ್ತಾ ಇರಲಿಲ್ಲ. ಬಟ್ ಈಗ ಹೆಂಡ್ತಿನ ತೂಗೋದು ಅಂದರೆ ಸ್ವಲ್ಪ ನೋಡೋರಿಗೆ ಸ್ವಲ್ಪ ಬೇರೆ ಥರನೇ ಕಾಣಿಸುತ್ತೆ. ಆದರೂ ಕೂಡ ಪರವಾಗಿಲ್ಲ, ಬೇರೆಯವ್ರಿಗೋಸ್ಕರ ನಮ್ಮ ಖುಷಿನ ಯಾಕೆ ನಾವು ಬಿಟ್ಕೊಡೋಣ ಅಂತ ಹೇಳಿಬಿಟ್ಟು ತೂಗಿ ಅಂತ ಹೇಳಿದೆ. ಅವರು ಕೂಡ ಬಂದು ತೂಗಿದ್ರು. ಇನ್ನೊಂದು ಪೇರ್ ಇತ್ತು, ಬಟ್ ಅವರು ಕೂಡ ಸಿಕ್ಕಾಪಟ್ಟೆ ನಗ್ತಾಯಿದ್ರು. ಏನೋ ಒಂದು ಖುಷಿ ಅಲ್ವಾ. ಹಾಗಾಗಿ ಅಲ್ಲಿಂದ ನಾವು ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಬಂದು ಬಸ್ಸಲ್ಲಿ ಕೂತ್ಕೊಂಡ್ವಿ. ಬಸ್ ಕೂಡ ಹೊರಟಿದೆ. ಇನ್ನೇನು ನಾನು ಹೋಗಬೇಕಾದ್ರೆ 7:30 ಅಥವಾ 8:30 ಇಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಟೈಮಿಗೆ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಇನ್ನೂ ಅಮ್ಮು ಅಂತೂ ಸಿಕ್ಕಾಪಟ್ಟೆ ತರಲೆ. ಬಸ್ಸಲ್ಲಿ ಕೂಡ ಅವಳು ತನ್ನ ಏನು ಬರುತ್ತೋ, ತನಗೇನು ಅನಿಸುತ್ತೋ ಅದನ್ನು ಮಾಡ್ತಾ ಇರ್ತಾಳೆ. ತಿಂಡಿ ಎಲ್ಲ ತಿಂದು ಆಮೇಲೆ ಸ್ನ್ಯಾಕ್ಸ್ ಕೂಡ ಕೊಡಿಸಿದ್ವಲ್ವ, ಅದನ್ನು ಕೂಡ ತಿಂತಾ ಇದ್ಲು. ಇವಳು ಆರ್ಯ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಫ್ರೆಂಡ್ ಮಗಳು. ಸೊ ಅವಳ ಜೊತೆ ಇವಳು ಕೂಡ ತುಂಬ ತರಲೆ ಮಾತಾಡಿಕೊಂಡು ಆಟ ಮಾಡಿಕೊಂಡು ಹೋಗ್ತಾ ಇದ್ಲು. ಹಾಗೆ ಇನ್ನು ಬಸ್ಸಲ್ಲಿ ಸಾಂಗ್ಸ್ ಆಡೋದು, ರೀಲ್ಸ್ ಮಾಡೋದು, ಆಟ ಆಡೋದು, ಈ ಥರ ಎಂಜಾಯ್ಮೆಂಟ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾಯಿದ್ಲು. ಅವಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಸೊ ಫ್ರೆಂಡ್ಸ್, ಇನ್ನು ಈ ಬ್ಲಾಗ್ ನಾನು ಮತ್ತೆ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಈಗ ತಾನೇ ಬಂದು ಜಸ್ಟ್ ರೀಚ್ ಆದ್ವಿ. ಸೊ ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ. ಸೊ ನಾವು ಉಳ್ಕೊಂಡಿರೋಂಥ ರೆಸಾರ್ಟ್ ಬಂದುಬಿಟ್ಟು ದಾವ್ರಾ ರೆಸಾರ್ಟ್ ಅಂತ ಹೇಳ್ಬಿಟ್ಟು, ಸೊ 3 ಸ್ಟಾರು. ಸೊ ಹಾಗಾಗಿ ಇವಾಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಇನ್ನು ಟೈಮ್ ಆಯಿತು, ಊಟಕ್ಕೆ ಅಂದ್ಕೊಂಡಿದ್ದೀನಿ. ಇಲ್ಲಿ
ಹಾಗಾಗಿ ತುಂಬ ಟ್ರಾಫಿಕ್ ಇದೆ. ಸೊ ಹಾಗಾಗಿ ಏನು ತಿಳಿಸ್ತಾ ಇಲ್ಲ. ಸೊ ಅಮ್ಮು ಕೂಡ ಫ್ರೆಶ್ ಅಪ್ ಆದರು, ನಾನು ಕೂಡ ಫ್ರೆಶ್ ಅಪ್ ಆದೆ. ಸೊ ನಿಮಗೆ ನಾಳೆ ಬೆಳಿಗ್ಗೆ ಈ ರೂಮ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.